ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಸೊ ಇವತ್ತು 6ನೆಯ ಗುಣಲಕ್ಷಣವನ್ನು ನಾವು ಚರ್ಚೆ ಮಾಡೋಣ. ಅದು ಯಾವುದು ಅಂತಂದರೆ, ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಅಂದರೆ ಮ್ಯಾನೇಜ್ಮೆಂಟ್ ಈಸ್ ಎ ಡೈನಾಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ನಿರ್ವಹಣೆಯು ಚಲನಶೀಲ ಅನ್ನೋ ವರ್ಡ್ ಐತ್ರಿ. ಚಲನಶೀಲ ಅಂತಂದರೆ ನಿರ್ವಹಣೆ ನಡೆದುಕೊಂಡು ಹೋಗುತ್ತನ್ರಿ? ಅಲ್ಲ. ನೋಡ್ರಿ, ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ಅಂದರೆ ನಿರ್ವಹಣೆಯು ಬದಲಾಗುತ್ತಿರುವ ಪರಿಸರದೊಂದಿಗೆ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಅರ್ಥ. ಹಾಗಾದರೆ ನೋಡ್ರಿ, ಇಲ್ಲೊಬ್ಬ ಪರ್ಸನ್ ಅದನ್ರಿ, ಇಲ್ಲಿ ಇಬ್ಬರು ಪರ್ಸನ್ ಅದಾರ. ಸೊ ಇದರಲ್ಲಿ ಈ ಪರ್ಸನ್ನು ಕೈಯಲ್ಲಿ ಒಂದೇನೋ ಸೂಟ್ಕೇಸ್ ಇಟ್ಕೊಂಡನ್ರಿ. ಸೊ ಇಲ್ಲಿಬ್ಬರು ಪರ್ಸನ್ ಅದಾರ. ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ? ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ. ಇದು ಇಯರ್ ಆಫ್ 1950, ಇನ್ ದ ಇಯರ್ ಆಫ್ 1950 ಅಂದರೆ 1950ರ ವರ್ಷದ ದಿನಮಾನ ಅಂತ ಅನ್ಕೊಳ್ಳೋಣ. ಸೊ ಆವಾಗ ಈ ಪರ್ಸನ್ ಅವಾಗ ಹೆಂಗಿತ್ತು ಮ್ಯಾನೇಜ್ಮೆಂಟು ಅಂದರೆ, ಮ್ಯಾನೇಜ್ಮೆಂಟ್ ಅಂದರೆ ಸಂಘಟನೆಗೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರಗಳನ್ನು ಕೈಗೊಂಡ್ರಂದರೆ ಆ ನಿರ್ಧಾರಗಳನ್ನು ಕೇವಲ ಒಬ್ಬ ವ್ಯಕ್ತಿ ಏನು ಮಾಡಿಬಿಡ್ತದೆ? ಡಿಸಿಷನನ್ನು ತಗೊಂಡ್ಬಿಡ್ತಾ ಇದ್ದ. ಡಿಸಿಷನನ್ನು ತಗೊಂಡು ತನಗೆ ಏನೇನು ಬೇಕು ಎಲ್ಲವುಗಳನ್ನು ಒಂದು ಕಡೆ ಲಿಸ್ಟ್ ಮಾಡಿ ಈ ಸೂಟ್ ಕೇಸಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾನೆ. ಇನ್ನು ನೆಕ್ಸ್ಟ್ ಇವತ್ತಿನ ಡೇಟಿಗೆ 2024 ಇವತ್ತಿನ ಈ ಇಯರಿಗೆ ಅಂತಂದರೆ ಇಲ್ಲಿ ಇಬ್ಬರು ಪರ್ಸನ್ ಅದಾರೆ ನೋಡ್ರಿ. ಇವರಿಬ್ಬರು ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ ರೀ. ಒಬ್ರಿಗೊಬ್ರು ತಮ್ಮ ಥಿಂಕಿಂಗ್ಸ್ಗಳನ್ನು ಶೇರ್ ಮಾಡ್ಕೊಳ್ತಿದ್ದಾರೆ, ತಮ್ಮ ಒಪಿನಿಯನ್ಸ್ಗಳನ್ನು ಹೇಳ್ಕೊಳ್ತಿದ್ದಾರೆ, ಆಮೇಲೆ ತಮ್ಮ ಸಜೆಷನ್ಗಳನ್ನು ಒಬ್ರಿಗೊಬ್ರು ಕೊಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಭಾಳ ಡಿಫ್ರೆನ್ಸ್ ಐತೆ. ಏನಂದ್ರೆ ಇನ್ ದ ಇಯರ್ ಆಫ್ 1950 ಇಲ್ಲಿ ಹೆಂಗಿತ್ತಂದರೆ ಇಲ್ಲಿ ಬೇರೆಯವ್ರದ್ದು ಏನನ್ನು ಕೇಳ್ತಾ ಇರಲಿಲ್ಲ. ತಾವೇ ಏನು ಮಾಡ್ತಾ ಇದ್ದೀರಿ? ಡಿಸಿಷನನ್ನು ತಗೊಂಡ್ಬಿಡ್ತಾ ಇದ್ರು. ಇಲ್ಲಿ ಹಂಗಲ್ಲ, ಒಬ್ಬರು ಇನ್ನೊಬ್ರು ಏನು ಮಾಡ್ತಿದ್ದಾರೆ ಹೇಳ್ರಿ? ಡಿಸ್ಕಸ್ ಮಾಡ್ತಿದ್ದಾರೆ, ಸಜೆಷನ್ಗಳನ್ನು ಒಬ್ರು ಇನ್ನೊಬ್ರು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಇಷ್ಟೇ. ಫಸ್ಟು ಹೆಂಗಿತ್ತು ಅಂತಂದರೆ, ಫಸ್ಟು ಅವತ್ತಿಗೂ ಮ್ಯಾನೇಜ್ಮೆಂಟ್ ಇತ್ತು, ಇವತ್ತಿನವರೆಗೂ ಮ್ಯಾನೇಜ್ಮೆಂಟ್ ಐತೆ. ಆದರೆ ದರ್ ಇಸ್ ಅ ಡಿಫ್ರೆನ್ಸ್ ಇನ್ ಬಿಟ್ವೀನ್ ದ 1950 ಆ್ಯಂಡ್ 2024. ಏನು ಡಿಫ್ರೆಂಟ್ ಐತೆ ಅಥವಾ ಏನು ಡಿಫ್ರೆನ್ಸ್ ಐತೆ ಅಂತಂದರೆ, ಇಲ್ಲಿ ನೋಡ್ರಿ, ಫಸ್ಟ್ ಎಲ್ಲ ಹೆಂಗಿರ್ತಿತ್ತು ಅಂದರೆ, ಫಸ್ಟು ಇಲ್ಲಿ ಮೇಲ್ಗಡೆ ಏನಿರ್ತಿದ್ರು ಹೇಳ್ರಿ? ಮೇಲ್ ಹಂತದಲ್ಲಿ ಜನ ಇರ್ತಾ ಇದ್ರು. ಸೊ ಅಥವಾ ಮೇಲ್ ಹಂತದಲ್ಲಿ ಒಬ್ಬ ಅಥವಾ ಕೆಲವೇ ಜನರು ಇರ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಡಿಸಿಷನ್ಗಳನ್ನು ತಗೊಂಡ್ಬಿಡ್ತಾ ಇದ್ರು. ಅಂದರೆ ಸಂಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ಅವ್ರು ತಗೊಂಡ್ಬಿಡ್ತಿದ್ರು. ಆದರೆ ಕೆಳಗಡೆ ಇರುವಂಥ ಯಾವುದೇ ವ್ಯಕ್ತಿಗಳ ಏನು ತಗೊಳ್ತಿದ್ದಿಲ್ರಿ? ಒಪಿನಿಯನ್ಗಳನ್ನು ಪಡಿತಾ ಇದ್ದಿಲ್ಲ. ಕೆಳಗಿರುವಂಥ ಯಾವುದೇ ವ್ಯಕ್ತಿಗಳ ಅಭಿಪ್ರಾಯಗಳನ್ನು ಪಡ್ಕೊಳ್ತಾ ಇದ್ದಿಲ್ಲ. ತಮ್ಮಷ್ಟಕ್ಕೆ ತಾವೇ ಡಿಸಿಷನ್ ಮಾಡ್ತಾ ಇದ್ರು. ತಮ್ಮಷ್ಟಕ್ಕೆ ತಾವೇ ಏನು ಮಾಡ್ತಾ ಇದ್ರು? ತಮ್ಮದೇ ರೈಟ್ ಅನ್ನಂಗೆ ಮ್ಯಾನೇಜ್ಮೆಂಟನ್ನು ಮಾಡಿಬಿಡ್ತಾ ಇದ್ರು. ಆದರೆ ಸೊ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ರೀ? ಅದು ಬದಲಾವಣೆ ಆಗೈತೆ. ಹೆಂಗೆ ಬದಲಾವಣೆ ಆಗೈತೆ ನೋಡ್ರಿ, ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಡಿಸೆಂಟ್ರಲೈಸೇಷನ್ ಐತೆ, ಅಂದರೆ ವಿಕೇಂದ್ರೀಕರಣ ಐತೆ. ಇದಕ್ಕೆ ಕೇಂದ್ರೀಕರಣ ಅಂತ ಕರಿತೀವಿ. ಅಂದರೆ ಒಂದು ಸಂಘಟನೆಗೆ ಸಂಬಂಧಪಟ್ಟಂತಹ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಕೇವಲ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಇದ್ರಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಕೇಂದ್ರೀಕರಣ ಅಂತ ಕರಿತೀವಿ. ಇನ್ನು ಸಂಘಟನೆಗೆ ಸಂಬಂಧಪಟ್ಟಂಥ, ವ್ಯವಹಾರ ಸಂಘಟನೆಗೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಅಧಿಕಾರ ಇನ್ನೊಬ್ಬರಿಗೆ ಹಂಚಿ ಹೋಗಿದ್ದರೆ ಅದನ್ನು ನಾವು ವಿಕೇಂದ್ರೀಕರಣ ಅಂತ ಕರಿತೀವಿ, ಅಂದರೆ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಹೆಂಗೈತೆ ಅಂದರೆ, ಇವತ್ತಿನ ದಿನಮಾನಕ್ಕೆ ಡಿಸೆಂಟ್ರಲೈಸೇಷನ್ ಐತಿ. ಇಲ್ಲಿ ವ್ಯಕ್ತಿಗಳು ಇರ್ಬೋದು ಮೇಲ ಹಂತದಲ್ಲಿ, ಇವರು ಏನು ಮಾಡ್ತಿರ್ಬೋದು ರೀ? ಡಿಸಿಷನನ್ನು ತಗೊಳ್ತಿರ್ಬೋದು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗುತ್ತಿದೆ ಅಂದರೆ, ಇವರು ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಳ್ತಾರೆ. ಒಂದು ನಿರ್ಧಾರವನ್ನು ಕೈಗೊಳ್ಬೇಕಾಯ್ತಂದ್ರೆ ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಕೊನೆಗೊಂದು ನಿರ್ಧಾರ ಮಾಡ್ತಾರೆ. ಸೊ ಇವತ್ತಿನ ದಿನಮಾನದಲ್ಲಿ ಎಲ್ಲರ ಒಪಿನಿಯನ್ ಏನಾಗುತ್ತೆ ಹೇಳ್ರಿ? ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಆವತ್ತಿನ ದಿನಮಾನಗಳಲ್ಲಿ ಇದ್ದಂಥ ಮ್ಯಾನೇಜ್ಮೆಂಟ್ಗೂ ಇವತ್ತಿನ ದಿನಮಾನದಲ್ಲಿ ಇದ್ದಂಥ ಮ್ಯಾನೇಜ್ಮೆಂಟ್ಗೂ ಏನಾಗೈತೆ ಹೇಳ್ರಿ? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹೌದಾ? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಕಾಲೇಜ್ ಫಂಕ್ಷನ್ನು ಅಥವಾ ಯಾವುದಾದ್ರೂ ಒಂದು ಫಾರ್ಮಲ್ ಪ್ಲೇಸಿಗೆ ಹೋದ್ರಿ ಅಂತಂದರೆ ಅಲ್ಲಿ ನಿಮ್ಮದು ಉಡುಗೆ ತೊಡುಗೆಗಳು ಏನಿರ್ತವೆ ಹೇಳ್ರಿ? ಆ ಪ್ಲೇಸಿಗೆ ತಕ್ಕಂಗೆ ಇರ್ತವೆ. ಆ ವೇದಿಕೆಗೆ ತಕ್ಕಂಗೆ, ಆ ಪ್ಲೇಸಿಗೆ ತಕ್ಕಂಗೆ ಫಾರ್ಮಲ್ ಆಗಿರ್ತವೆ. ಅದೇ ನೀವು ಹೊರಗಡೆ ನಿಮ್ಮ ಪರ್ಸ್ನಲ್ ಇದ್ದಾಗ ಅಲ್ಲಿ ನೀವು ಯಾವುದೋ ಒಂದು ಮದುವೆಗೆ ಹೋದ್ರಿ ಅಂತ ಇಟ್ಕೊಳ್ರಿ, ಅಲ್ಲಿ ಏನಾಗುತ್ತೆ ಹೇಳ್ರಿ? ನಿಮ್ಮ ಉಡುಗೆ ತೊಡುಗೆಗಳು, ನಿಮ್ಮ ಇರುವಿಕೆ ಏನಾಗುತ್ತೆ ಹೇಳ್ರಿ? ಚೇಂಜ್ ಆಗುತ್ತೆ. ಅಂದರೆ ನಿಮ್ಮನ್ನು ನೀವು ಏನು ಮಾಡ್ತೀರಿ ಹೇಳ್ರಿ? ಇನ್ನರ್ ಚೇಂಜ್ ಮಾಡ್ಕೊಳ್ತೀರಿ. ಅಂದರೆ ಈ ಪ್ಲೇಸಿಗೆ ಇದು ಸೂಟೇಬಲ್, ಈ ಪ್ಲೇಸಿಗೆ ಇದು ಸೂಟೇಬಲ್, ಅಂದರೆ ಚೇಂಜ್ ಆಯಿತು ಅಲ್ಲಿ. ಹಾಗೇ ಮ್ಯಾನೇಜ್ಮೆಂಟ್ ಅನ್ನೋದು ಏನು ಹೇಳ್ರಿ?
ಅದು ಬದಲಾಗುತ್ತಿರುವ ಪರಿಸರದೊಂದಿಗೆ ಬದಲಾಗಬೇಕು ಅಂತ ಅರ್ಥ. ಹೇಗೆ ನೋಡ್ರಿ, ಹೆಂಗೆ ಬದಲಾಗುತ್ತಿರುವ ಪರಿಸರ ಅಂದರೆ ಹೆಂಗೆ ಬದಲಾಗುತ್ತಿರುವ ಪರಿಸರ ಅಂತಂದರೆ, ಈಗ ನಮ್ಮ ಸುತ್ತಮುತ್ತ ಏನೈತೆ ಹೇಳ್ರಿ, ವಾತಾವರಣ ಐತೆ. ಸುತ್ತಮುತ್ತಲು ವಾತಾವರಣ ಐತೆ ಅಂದರೆ ನಮಗೆ ಎಕನಾಮಿಕಲ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ, ಹೌದಾ? ಅಂದರೆ ಆರ್ಥಿಕ ಅಂಶಗಳು ಬರ್ತಾವ್ರಿ. ಆಮೇಲೆ ಸೋಷಿಯಲ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ, ಹೌದಾ? ಟೆಕ್ನಿಕಲ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಅಂದರೆ ಆರ್ಥಿಕ ಅಂಶಗಳಿರ್ಬೋದು, ಸಾಮಾಜಿಕ ಅಂಶಗಳಿರ್ಬೋದು, ರಾಜಕೀಯ ಅಂಶಗಳಿರ್ಬೋದು, ತಾಂತ್ರಿಕ ಅಂಶಗಳಿರ್ಬೋದು. ಇವೆಲ್ಲವೂ ಒಂದು ಸಂಘಟನೆಯನ್ನು ಸುತ್ತುವರೆದಿರುವಂಥ ಬಾಹ್ಯ ಪರಿಸರ ಇದು. ಸೊ ಈ ಬಾಹ್ಯ ಪರಿಸರ ಏನಾಗುತ್ತೆ ಹೇಳ್ರಿ, ನೇರವಾಗಿ ಆರ್ಗನೈಸೇಷನ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಆವಾಗ ಈಗ ನೋಡ್ರಿ, ಯಾವುದೋ ಒಂದು ಗೌರ್ಮೆಂಟ್ ಬಂತು, ಆ ಗೌರ್ಮೆಂಟ್ ಸಡನ್ನಾಗಿ ಪಾಲಿಸಿಯನ್ನು ಚೇಂಜ್ ಮಾಡ್ತು ಅಂದರೆ ಅದು ಆರ್ಗನೈಸೇಷನ್ ಆಟೋಮೆಟಿಕ್ ಏನು ಮಾಡ್ಬೇಕು ಹೇಳ್ರಿ, ತನ್ನಲ್ಲಿ ತಾನು ಬದಲಾವಣೆಯನ್ನು ಮಾಡ್ಕೋಬೇಕು. ಅದು ಪಾಲಿಟಿಕಲ್ ಮ್ಯಾಟ್ರ್ ಆಗುತ್ತೆ. ಸೊ ಹೀಗೆ ಜನ್ರೇಷನ್ ಇವತ್ತು ಏನಾಗ್ತಿದೆ ಅಂದರೆ, ಜನ್ರೇಷನ್ನು ತನ್ನ ಇರುವಿಕೆಯನ್ನು, ತನ್ನ ಅಭಿರುಚಿಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಸಂಬಂಧಪಟ್ಟಂಥ ಯಾವುದೇ ಸಂಗತಿಗಳು ಬದಲಾದಾಗ ಮ್ಯಾನೇಜ್ಮೆಂಟು ಕೂಡ ಏನು ಮಾಡ್ಬೇಕಾಗತ್ತೆ ಹೇಳ್ರಿ, ಬದಲಾವಣೆಯನ್ನು ತಂದುಕೊಳ್ಬೇಕಾಗತ್ತೆ ಆಟೋಮೆಟಿಕ್ಕಾಗಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈ ಎಲ್ಲ ಅಂಶಗಳು ಏನಾಗ್ತಾವ್ರಿ, ಈ ಎಲ್ಲ ಬಾಹ್ಯ ಪರಿಸರದ ಅಂಶಗಳು ಸಂಘಟನೆಯ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತವೆ. ಸೊ ಪ್ರಭಾವವನ್ನು ಬೀರೋದ್ರಿಂದ ಆಟೋಮೆಟಿಕ್ಕಾಗಿ ಏನು ಮಾಡಬೇಕಾಗುತ್ತೆ ಹೇಳ್ರಿ, ಮ್ಯಾನೇಜ್ಮೆಂಟ್ ಒಂದು ಸಂಘಟನೆ ತನ್ನೊಳಗಿರುವಂಥ ನಿರ್ವಹಣೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕ್ರಿ. ತಾಂತ್ರಿಕ ಬದಲಾವಣೆ ಆಗುತ್ತೆ, ನಾವು ಹೊಸ ತಂತ್ರಜ್ಞಾನ ಬರುತ್ತೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊಸೈಟಿ ಚೇಂಜ್ ಆಗುತ್ತೆ ರೀ, ಜನರ ಅಭಿರುಚಿಗಳು ಬದಲಾಗ್ತವೆ. ಅದಕ್ಕೆ ತಕ್ಕಂತೆ ನಾವೇನು ಮಾಡ್ಬೇಕು ಹೇಳ್ರಿ, ನಮ್ಮ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಫಸ್ಟಿಗೆಲ್ಲ ಏನಿತ್ತು ಹೇಳ್ರಿ, ನೋಕಿಯಾ ಇತ್ತು, ನೋಕಿಯಾ ಮೊಬೈಲ್ ಸೆಟ್ ಫಸ್ಟಿಗಿತ್ತು. ಸೊ ನೋಕಿಯಾ ಮೊಬೈಲ್ ಸೆಟ್ ಇತ್ತು, ಇದು ಕೆಲವು ವರ್ಷಗಳ ಕಾಲ ನಡೀತು. ಅದಾದಮೇಲೆ ಏನಾಯ್ತು ಅಂತಂದರೆ, ನೆಕ್ಸ್ಟು ಏನು ಬಂತು ರೀ, ಆ್ಯಪಲ್ ಫೋನ್ಗಳು ಬಂದವು, ಹೌದಾ? ನೆಕ್ಸ್ಟು MI ಬಂತು, ಆಮೇಲೆ ಇದು ಸ್ಯಾಮ್ಸಂಗ್ ಕೂಡ ಬಂತು. ಸೊ ಹಿಂಗಿದ್ದಾಗ ಇಲ್ಲಿ ಸ್ಯಾಮ್ಸಂಗ್ ಬಂತು, ಇವೆಲ್ಲ ಬಂದು ಏನು ಮಾಡಿಬಿಟ್ವಿ ಹೇಳ್ರಿ, ಸಡನ್ನಾಗಿ ಮಾರ್ಕೆಟ್ ಕ್ಯಾಪ್ಚರನ್ನು ಮಾಡ್ಕೊಂಡು ಹಲವಾರು ಫೀಚರ್ಸ್ಗಳನ್ನು ಇವೇನು ಮಾಡಿದ್ವಿ ಹೇಳ್ರಿ, ಮಾರ್ಕೆಟಿಗೆ ತಂದುಕೊಟ್ವು, ಹಲವಾರು ಫೆಸಿಲಿಟಿಗಳನ್ನು ತಂದುಕೊಟ್ವು. ಸೊ ಇನ್ ದ್ಯಾಟ್ ಸಿನಾರಿಯಾ ನೋಕಿಯಾ ಏನು ಮಾಡ್ತಂದರೆ ಅಪ್ಡೇಟ್ ಆಗಲೇ ಇಲ್ಲ, ನೋಕಿಯಾ ಅಪ್ಡೇಟ್ ಆಗಲೇ ಇಲ್ಲ, ಅಪ್ಡೇಟ್ ಆಗುವಂಥ ವಿಷಯವನ್ನು ಅದು ಸ್ಕಿಪ್ ಮಾಡ್ತು. ಸೊ ಹಾಗಾಗಿ ಇವೆಲ್ಲವೂ ಕೊಟ್ಟಿರುವಂಥ ಫೀಚರ್ಗಳನ್ನು ಮಾರ್ಕೆಟ್ ಇದು ಹೆಂಗೆ ಕ್ಯಾಪ್ಚರ್ ಮಾಡ್ಕೊಂತ ಈ ಎಲ್ಲ ಕಂಪನಿಗಳು, ನೋಕಿಯಾ ಅದರಲ್ಲಿ ಫೇಲ್ಯೂರ್ ಆಯಿತು. ಸೊ ಹಾಗಾಗಿ ಅದೇನಾಯ್ತು ಹೇಳ್ರಿ, ಮೂಲೆ ಗುಂಪಾಯಿತು. ಹಾಗಾಗಿ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ಮ್ಯಾನೇಜ್ಮೆಂಟ್ ಕೂಡ ಏನು ಮಾಡ್ಬೇಕು ಹೇಳ್ರಿ, ಚೇಂಜ್ ಆಗಬೇಕು. ಸಂಘಟನೆ ಏನು ಮಾಡ್ಬೇಕು ಹೇಳ್ರಿ, ಬದಲಾಗುತ್ತಿರುವ ಪರಿಸರದೊಂದಿಗೆ ಸಂಘಟನೆಯು ತನ್ನ ನಿರ್ವಹಣೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಅಂದರೆ ನಿರ್ವಹಣೆಯು ಯಾವಾಗಲೂ ಒಂದೇ ಥರ ಇರಲ್ಲ, ಅದು ಪರಿಸರಕ್ಕೆ ತಕ್ಕಂತೆ ಅದನ್ನು ಏನು ಮಾಡ್ಬೇಕು ಹೇಳ್ರಿ, ಬದಲಾವಣೆ ಮಾಡ್ತಾ 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 ಹೋಗಬೇಕು. ಅದು ಫ್ಲೆಕ್ಸಿಬಲ್ ಆಗಿರಬೇಕು, ನಿರ್ದಿಷ್ಟವಾಗಿರಬಾರ್ದು. ಹಾಗಾಗಿ ಹೇಗೆ ಪರಿಸರ ಬದಲಾವಣೆ ಆಗುತ್ತೋ, ಹೇಗೆ ಸಾಮಾಜಿಕ ಅಂಶಗಳು, ಧಾರ್ಮಿಕ ಅಂಶಗಳಿರ್ಬೋದು ರೀ, ಆಮೇಲೆ ತಾಂತ್ರಿಕ ಅಂಶಗಳಿರ್ಬೋದು, ಕಾನೂನಾತ್ಮಕ ಅಂಶಗಳಿರ್ಬೋದು, ರಾಜಕೀಯ ಅಂಶಗಳಿರ್ಬೋದು. ಸೊ ಇವೆಲ್ಲಗಳು ಬದಲಾಗ್ತಾ ಹೋದಂತೆ ನಿರ್ವಹಣೆಯು ಕೂಡ ಸಂಘಟನೆಯಲ್ಲಿ ಬದಲಾವಣೆಯತ್ತ ಸಾಗಬೇಕು. ಸೊ ಐ ಹೋಪ್ ಇವತ್ತಿನ ಕ್ಲಾಸು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ಅಂದರೆ ಬದಲಾಗುತ್ತಿರುವ ಪರಿಸರದೊಂದಿಗೆ ಮ್ಯಾನೇಜ್ಮೆಂಟ್ ಏನಾಗಬೇಕು ಹೇಳ್ರಿ, ಬದಲಾಗ್ತಾ ಹೋಗಬೇಕು. ಮ್ಯಾನೇಜ್ಮೆಂಟ್ ಶುಡ್ ಚೇಂಜ್ ಅಲಾಂಗ್ ವಿತ್ ದ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಐ ಹೋಪ್ ಇವತ್ತಿನ ದಿನ ಕ್ಲಾಸಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಮತ್ತೆ ಇನ್ನೊಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ.